ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್. ಸೊ ನೋಡಿ, ಮಸಾಲ ಟೊಮೊಟೊ ರೈಸ್ ಬಾತ್ನ ಮಾಡ್ಕೊಂಡಿದ್ದೀನಿ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ನೋಡ್ಬೋದು. ಉದ್ದುದ್ರಾಗಿ ತುಂಬ ಫ್ಲೇವರ್ ಆಗಿ ಆ್ಯಂಡ್ ಅಷ್ಟೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ನಿಮ್ಮನೇಲಿ ಇದೇ ಥರ ಟ್ರೈ ಮಾಡ್ಕೊಳ್ಳಿ. ಇದು ಹೇಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ, 1-2 ಸ್ಪೂನ್ ಆಯಲ್ನ ನಾನು ಕಾಯಕ್ಕೆ ಇಟ್ಕೊಂಡಿದ್ದೆ ಬಾಣಲಿಲಿ. 4 ಸ್ಪೂನ್ ಧನಿಯನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು 1 ಸ್ಪೂನ್ ಅಷ್ಟು ಸೋಂಪು ಕಾಳು ಹಾಕ್ಕೊಂಡಿದ್ದೀನಿ. ಒಂದು 15 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ಒಂದು 12 ಆದರೂ ಹಾಕ್ಕೋಬೇಕು. ಸೊ 1 ಇಂಚಷ್ಟು ದಪ್ಪಕ್ಕೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಸ್ವಲ್ಪ ಒಂದು ಕುಪ್ಪೆ ಅಂದರೆ ಒಂದು ಪೂರ ಬೆಳ್ಳುಳ್ಳಿನ ಸ್ವಲ್ಪ ತೊಗೊಂಡಿದ್ದೀನಿ. ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಲಿ ಅರ್ಧ ಈರುಳ್ಳಿನ ಕಟ್ ಮಾಡಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನು ಹುರ್ಕೊಬೇಕು. ಸೊ ನೋಡಿ, ಈ ಥರ ಹುರ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಹುರ್ಕೊಂಡಾದ್ಮೇಲೆ 2 ಟೊಮೊಟೊನ ಮೀಡಿಯಮ್ ಸೈಜ್ ಟೊಮೊಟೊನ ಏನಿದೆ ಅದನ್ನು ವಾಶ್ ಮಾಡಿ ಕಟ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದರೊಳಗಡೆ. ಸೊ ಈ ಟೊಮೊಟೊ ಬಾತು ಅಂತೂ ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ, ಮಸಾಲ ಟೊಮೊಟೊ ಬಾತು. ಸೊ ನೀವು ಈ ಥರ ಯಾವುದಾದ್ರೂ ಫಂಕ್ಷನಲ್ಲಿ ನೀವೇ ಮಾಡ್ಕೋಬೋದು. ಮಸಾಲ ಸ್ವಲ್ಪ ಲೈಟಾಗಿದ್ರೂ ಓಕೆ ಆಗುತ್ತೆ, ಸೊ ನಿಮಗೆ ಸ್ವಲ್ಪ ಇದಾಗಿದ್ರೂ ಓಕೆ ಆಗುತ್ತೆ. ಸೊ ನೀವೇ ಟ್ರೈ ಮಾಡಿ ನಿಮ್ಮ ಮನೇಲಿ ಈ ಥರ ನೀವು ಮಸಾಲ ಟೊಮೊಟೊ ಬಾತ್ನ ಯಾವುದಾದ್ರೂ ಫಂಕ್ಷನ್ ಇದ್ದಾಗ ನಿಮ್ಮ ಮನೇಲಿ ಟ್ರೈ ಮಾಡ್ಕೊಳ್ಳಿ. ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಟೊಮೊಟೊನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದೇ ಥರ ನಾವು ಹುರ್ಕೋಬೇಕು. ಸೊ ನೋಡಿ, ನಾನು ಇದನ್ನು ಸ್ವಲ್ಪ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೆ ನೀಟಾಗಿ ಹುರ್ಕೊತಾ ಇದ್ದೀನಿ. ನಾನು ಇಲ್ಲಿ ಏನಂದ್ರೆ ಒಂದೇ ಒಂದು ಹಸಿಮೆಣಸಿನಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಏನಾದರೂ ಜಾಸ್ತಿ ಮಾಡೋದಿದ್ರೆ ಇದು ಒಂದು 5 ಮೆಂಬರ್ಸ್ಗಾಗುತ್ತೆ. ಸೊ 5 to 6 ಮೆಂಬರ್ಸ್ಗೆ ನೀವು ಜಾಸ್ತಿ ಮಾಡೋದಿದ್ರೆ ಸ್ವಲ್ಪ ಕ್ವಾಂಟಿಟಿ ಇವಾಗ ಏನು ತೊಗೊಂಡಿದ್ದೀವಿ ಅದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ಹಸಿಮೆಣಸಿನಕಾಯಿ ಆ್ಯಡ್ ಮಾಡ್ಕೊಂಡು ಹುರ್ಕೊಂಡಿದ ನಂತರ ತೆಂಗಿನಕಾಯಿ ತುರಿ ಇದೆಯಲ್ಲ ಅದನ್ನು ತುರಿದಿಟ್ಕೊಂಡಿದ್ದೀನಿ. ಚಿಕ್ಕ ಹೋಳಲ್ಲಿ ಒಂದು ಅರ್ಧ ಹೋಳು ತೊಗೊಂಡಿದ್ದೀನಿ. ಪುಟಾಣಿ ತೆಂಗಿನಕಾಯಿ ಇತ್ತು, ಸೊ ಅದರಲ್ಲಿ ಅರ್ಧ ಹೋಳು ತೊಗೊಂಡು ತುರಿದಿಟ್ಕೊಂಡು ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಈ ಥರ ಹುರ್ಕೊಬೇಕು. ಸೊ ಈ ಥರ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋದ್ರಿಂದ ಆ ಮಸಾಲ ಫ್ಲೇವರ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ನಿಧಾನ ಹುರಿಲಿ ಇಟ್ಕೊಂಡು ಹುರ್ಕೊತಾ ಇದ್ದೀನಿ. ಸೊ ನೋಡಿ, ಇದನ್ನು ಹುರ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಹಾರಾಗಿ ಬಿಟ್ಬಿಡಿ. ಸೊ ಇದನ್ನು ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಹಾರಲಿ ಅಂದ್ಬಿಟ್ಟು ಆ ಥರ ಮಿಕ್ಸ್ ಮಾಡ್ತಾ ಇದ್ದೆ ಅಷ್ಟೇ. ನೋಡಿ, ಹಾರಿರೋದನ್ನೆಲ್ಲ ಒಂದು ಮಿಕ್ಸಿ ಜಾರ್ ಬೌಲೊಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ನೀಟಾಗೆಲ್ಲ ಟೊಮೊಟೊ ಹಣ್ಣು, ತೆಂಗಿನಕಾಯಿ ತುರಿ, ಸೋಂಪು, ಧನಿಯಾ ಏನೇನು ಹುರ್ಕೊಂಡಿದ್ವಿ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡಿರೋದಲ್ಲೇ ಇವಾಗ ರುಬ್ಬಿಟ್ಕೊಳ್ಳೋಣ. ನೋಡಿ, ಫಸ್ಟೇ ತರಕಾರಿಯಾಗಿ ರುಬ್ಬಿಟ್ಕೊಂಡೆ. ಅವಾಗ ಏನು ಮಸಾಲ ನಾವು ಇವಾಗ ಹುರ್ಕೊಂಡಿದ್ವಲ್ಲ ಅದೇ ಬಾಣಲಿಲಿ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಅದೇ ನೀರನ್ನ ತೆಗೆದು ನಾನು ಇವಾಗ ಮಿಕ್ಸಿ ಜಾರ್ ಒಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಬ್ಲಿಕ್ಕೆ. ಸೊ ಇವಾಗ ನೈಸಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ರುಬ್ಕೊಂಡು ಈ ಥರ ನುಣ್ಣಗೆ ನೈಸಿಗೆ ತರಿ ಇಲ್ಲಂಗೆ ರುಬ್ಕೋಬೇಕು. ನೋಡಿ, ಕಲರ್ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಯಾವುದೇ ಫುಡ್ ಕಲರು ಆ್ಯಡ್ ಮಾಡಿಲ್ಲ, ಏನೂ ಇಲ್ಲ. ಟೊಮೊಟೊ ಮತ್ತು ಬ್ಯಾಡಗಿ ಚೆನ್ನಾಗಿದ್ರೆ ಕಲರ್ ಬರುತ್ತೆ ಅಷ್ಟೇ. ಸೊ ಇವಾಗ ನಾನು ಕುಕ್ಕರಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆಯಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೀವೇನು ಗೊತ್ತಾ, ಬಾತು ಅಥವಾ ಈ ಥರ ರೈಸ್ ರೆಸಿಪಿ ಮಾಡಬೇಕಿದ್ರೆ ಸ್ವಲ್ಪ ಆಯಲ್ನ ಜಾಸ್ತಿನೇ ಹಾಕೋಬೇಕು. ಅವಾಗ ರೈಸ್ ಬಾತ್ ನಾವು ಕುಕ್ ಮಾಡಬೇಕಿದ್ರೆ ಅದು ತಳ ಹಿಡಿಯಲ್ಲ. ಸೊ ಇವಾಗ ಆಯಲ್ ಒಳಗಡೆ ಪಲಾವ್ ಎಲೆ ಮತ್ತು ಏಲಕ್ಕಿ 2 ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ. 1 ಇಂಚಷ್ಟು ಚಕ್ಕೆ ಮತ್ತು ಒಂದು 4-5 ಲವಂಗ ತೊಗೊಂಡಿದ್ದೀನಿ. ನಂತರ ಇವಾಗ ಮರಾಠಿ ಮೊಗ್ಗು ಮತ್ತು ಸ್ಟಾರ್ ಅನಾನಸ್ ಫ್ಲವರು ಒಂದು ತೊಗೊಂಡಿದ್ದೆ. ಮರಾಠಿ ಮೊಗ್ಗು 2 ತೊಗೊಂಡಿದ್ದೆ. ಜೀರಿಗೆ 1 ಸ್ಪೂನಷ್ಟು ನಾನು ಜೀರಿಗೆನ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ರೆ ಇದನ್ನು 2 ಸ್ಪೂನ್ ಡಬಲ್ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ. ನಂತರ ಗೋಡಂಬಿ ಇತ್ತು, ಸೊ ಗೋಡಂಬಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗೋಡಂಬಿ ಇದ್ರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಸೊ ನಂತರ ಕರಿಬೇವನ್ನೆಲ್ಲ ಹಾಕ್ಕೊಂಡು ಇದನ್ನು ಸ್ವಲ್ಪ ಹುರ್ಕೊಬೇಕು. ಸೊ ಇದನ್ನು ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಹುರ್ಕೊಳ್ಳೋಣ ಅಂತೇಳಿ ಹುರ್ಕೊತಾ ಇದ್ದೀನಿ. ಸೊ ಹುರ್ಕೊಂಡಿದ್ದಾದ್ಮೇಲೆ ನೋಡಿ, ಕಲರ್ ಚೇಂಜ್ ಆಗಿದೆ. ಇವಾಗ ಅರ್ಧ ಈರುಳ್ಳಿನ ನಾನು ರುಬ್ಲಿಕ್ಕೆ ಹಾಕಿದ್ದೀನಿ. ಸೊ ಇನ್ನು ಹಾಫ್ ಈರುಳ್ಳಿ ಏನಿದೆ ಅದನ್ನು ಇದರೊಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಆ್ಯಡ್ ಮಾಡ್ಕೊಂಡ ತಕ್ಷಣ ನನಗಿರೋ ನೀರಿತ್ತು, ಸೊ ಚಿಟಪಟ ಅಂತ ಆರುತ್ತಲ್ಲ, ಸೊ ಫೋನ್ ಕ್ಯಾಮ್ರಾ ಹಾಳಾಗ್ಬಿಡುತ್ತೆ ಅಂತೇಳಿ ಪ್ಲೇಟ್ನ ಮುಚ್ಕೊಂಡು ಅದರೊಳಗಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಸೊ ನಂತರ ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗೋ ಥರ ಸ್ವಲ್ಪ ಲೈಟಾಗಿ ಹುರ್ಕೋಬೇಕಷ್ಟೇ, ಜಾಸ್ತಿ ನಾನಿಲ್ಲಿ ಹುರ್ಕೊತಾ ಇಲ್ಲ. ಸೊ ಇಲ್ಲಿ ಹಸಿ ವಾಸನೆ ಹೋಗೋ ಹಾಗೆ ನಾನು ಇದನ್ನು ಈರುಳ್ಳಿನ ಹುರ್ಕೊತಾ ಇದ್ದೀನಿ. ಟೊಮೊಟೊ ಬಾತ್ ರೆಸಿಪಿ ಅಂತೂ ನಿಜವಾಗ್ಲೂ ಸೂಪರಾಗಿರುತ್ತೆ. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್. ನಿಮ್ಗೆ ಏನಾದರೂ ರೆಸಿಪಿ ಯಾವುದಾದ್ರೂ ಬೇಕಂದರೆ ಸೊ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮರೀದ ಹಾಗೆ. ಹಸಿ ಬಟಾಣಿ ಸೀಸನ್ ಇರೋದ್ರಿಂದ ಸೊ ಹಸಿ ಬಟಾಣಿ ಪ್ರೈಸ್ ಕಮ್ಮಿನೇ ಇದೆ. ಸೊ ಟೊಮೊಟೊ ಬಾತ್ ಮಾಡಬೇಕಿದ್ರೆ ಈ ಥರ ಹಸಿ ಬಟಾಣಿನ ಬಿಡಿಸಿ ಆ್ಯಡ್ ಮಾಡ್ಕೊಳ್ಳಿ. ಆವಾಗ ಅಂದರೆ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಇವಾಗ ವಾಶ್ ಮಾಡಿ ಇಟ್ಕೊಂಡಿರೋಂಥ 3 ಮೀಡಿಯಮ್ ಸೈಜಷ್ಟು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ.
ಸೊ ಅದನ್ನು ಕಟ್ ಮಾಡಿ ಇದರೊಳಗಡೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಹುರ್ಕೊಬೇಕು. ಹಸಿ ಬಟಾಣಿ ರೇಟ್ ಕಮ್ಮಿ ಇದೆ ಮತ್ತು ಹಸಿ ಬಟಾಣಿ ಹಾಕೋದ್ರಿಂದ ಪಲಾವು ಅಷ್ಟೇ ತುಂಬ ರುಚಿಯಾಗಿ ಬರುತ್ತೆ. ಸೊ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ 1/4 ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಈಗ ಏನು ರುಬ್ಬಿಟ್ಕೊಂಡಿದ್ದೀವಿ ಮಸಾಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಹಾಗೆ ಮಸಾಲ ಫ್ಲೇವರ್ ಅಂದರೆ ಹಸಿ ಫ್ಲೇವರ್ ಎಲ್ಲ ಹೋಗಬೇಕಲ್ಲ, ಆ ಥರ ನೀಟಾಗಿ ಅದನ್ನು ಸ್ವಲ್ಪ ಹುರ್ಕೋಬೇಕು. ಹಾಲೆಲ್ಲ ಮಿಕ್ಸ್ ಮಾಡ್ತಾ ಇದ್ದರೆ ಅದು ಮಸಾಲ ಕೂಡ ತಳ ಹಿಡಿಯಲ್ಲ. ಸೊ ಅದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ನೀರನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ಸುಮ್ಮನೆ ಹಾಕ್ಕೊತಾ ಇಲ್ಲ. ಸೊ ಅಳತೆ ಮಾಡಿ ನೀರನ್ನು ಹಾಕ್ಕೊತಾ ಇದ್ದೀನಿ. ಪಲಾವೆಲ್ಲ ಮಾಡಬೇಕಿದ್ರೆ ಅಳತೆ ಮಾಡ್ಕೋಬೇಕು. ನಾನು ಅದೇ ಗ್ಲಾಸಲ್ಲಿ 3 ಕಾಲಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಇವಾಗ 6 ಕಾಲಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ 5 ಹಾಕಿದೆ, ಇವಾಗ 6 ಹಾಕಿದ್ದೀನಿ. ಇದನ್ನು ಸ್ವಲ್ಪ ಅರ್ಧ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಅಕ್ಕಿನ ನಾನು ಈ ಒಗ್ಗರಣೆ ಎಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಆಗಲೇ ನೆನೆಸಿಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀರನ್ನ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಇವಾಗ ಇದರೊಳಗಡೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಅದು ಆ್ಯಡ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪೆಲ್ಲ ಮಿಕ್ಸ್ ಆಗಬೇಕಲ್ಲ, ಸೊ ಹಾಗಾಗಿ ಅದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಇವಾಗ ನೋಡಿ ನೀರು ಮಳ್ಳೋವರೆಗೂ ಅಕ್ಕಿ ಹಾಕಬೇಡಿ. ಸೊ ನೋಡಿ ಇವಾಗ ನೀರು ಅಲ್ಲಿ ಮಳ್ತಾ ಇದೆಯಲ್ಲ, ಸೊ ಇವಾಗ ನಾನು ರೈಸ್ನ ನೆನೆಸಿಟ್ಟಿರೋಂಥ ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಬೇಯಿಸ್ಕೊಳ್ಳಿ. ಅಂದರೆ ನೀರು ಆಲ್ಮೋಸ್ಟ್ ಆಲ್ ಡನ್ ಕುದೀತಾ ಸ್ವಲ್ಪ ನೀರಿನ ಕ್ವಾಂಟಿಟಿ ಎಲ್ಲ ಕಮ್ಮಿ ಆಗಬೇಕು. ಅಂದರೆ ಅನ್ನ ಇಂಗಬೇಕು ಅಂತ ಏನೋ ಅಂತೀವಲ್ಲ ಗೊತ್ತಾ, ಆ ಥರ ಆಗೋವರೆಗೆ ಇದ್ದು ನಂತರ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಈ ರೈಸ್ ಆಗೋ ಮೂಮೆಂಟಲ್ಲಿ ನಂದಿನಿ ತುಪ್ಪನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಆಲ್ಮೋಸ್ಟ್ ಅಲ್ಲಿ ನೀರೆಲ್ಲ ನೀವೇ ನೋಡ್ತಾ ಇರ್ಬೋದು ಕಮ್ಮಿ ಆಗಿದೆ. ಸೊ ಆ ರೈಸ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಅರ್ಧ ಆಗಿದೆ, ಇನ್ನು ಅರ್ಧ ಕುಕ್ ಆಗಬೇಕು. ಈ ಟೈಮಲ್ಲಿ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ. ಫಸ್ಟೇ ಕ್ಲೋಸ್ ಮಾಡಿಬಿಟ್ರೆ ಏನಾಗುತ್ತೆ, ಮಸಾಲೆ ಎಲ್ಲ ಮೇಲೆ ಬರುತ್ತೆ, ಫ್ಲೇವರ್ಸ್ ಅಷ್ಟೊಂದು ಮಿಕ್ಸಬಲ್ ಆಗಿ ಪರ್ಫೆಕ್ಟಾಗಿ ಆಗಲ್ಲ. ಸೊ ಅದಕ್ಕೆ ನೀವು ಲಾಸ್ಟ್ವರೆಗೂ ಈ ಥರ ಆಗೋವರೆಗೆ ಇದ್ದು ಕುಕ್ಕರ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೈಸ್ ಆಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಟೇಸ್ಟಿಯಾದಂಥ ಮತ್ತು ಏನದು ಫ್ಲೇವರ್ ಕಲರ್ಫುಲ್ ಆದಂಥ ಟೊಮೊಟೊ